ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇಷ್ಟೊಂದು ಟೀಕಾ ಟಿಪ್ಪಣಿನ ಅದನ್ನ ಮಾಡ್ತಾರಲ್ಲ, ನಮ್ ಗ್ಯಾರಂಟಿನೂ ಟೀಕಾ ಟಿಪ್ಪಣಿ ಮಾಡ್ಲಿ. ಇಲ್ಲಿ ರಾಜ್ಯಾಧ್ಯಕ್ಷರು ಬಿಜೆಪಿ ಅವರು ಹೇಳ್ತಾರೆ ಇದು ಶೇಕಡವಾರು 10% ಯಾರಿಗೂ ಹೋಗಿಲ್ಲ. 10% ಹೋಗಿಲ್ಲ ಅಂದ್ರೆ ನಮ್ಮನ್ನ ಜಾಡ್ಸ್ ಓದಿಬೇಕಾಗಿತ್ತು. ಯಾರು ನಾವ್ ಇಲ್ಲಿ ಅಡ್ರೆಸ್ಗೆ ಇರಬಾರ್ದು. ಆಕ್ಚುಲಿ ಅವ್ರಿಗೆ ಮಾಡ್ತಾರ ಕೆಲಸನ. ಅರ್ಜಿ ಹಾಕೊಂಡು 15 ಲಕ್ಷ ಕುತ್ಕೊಂಡಾರೆ, ಬುಲೆಟ್ ಟ್ರೈನಿಗೆ ಟಿಕೆಟ್ ತಗೊಂಡು ಕುತ್ಕೊಂಡಾರೆ, ಪೆಟ್ರೋಲ್ ಪ್ರೈಸ್ ಕಮ್ಮಿ ಆಗುತ್ತೆ ಅನ್ಕೊಂಡ್ರು. ನಾವ್ ಇದನ್ನೇ ತಾನೇ ಲಾಸ್ಟ್ ಟೈಮ್ ನಾವು ಹೋಗಿ ಎಲೆಕ್ಷನ್ ಮತ ಕೇಳಿದ್ ಹೆಂಗ್ರಿ? ಗ್ಯಾಸ್ ಸಿಲಿಂಡರ್ 1300 ರೂಪಾಯಿ ಮಾಡಿದ್ದಾರೆ, ನಾವು 2000 ರೂಪಾಯಿ. ನೀವು ಆ ಗ್ಯಾಸ್ ಸಿಲಿಂಡರ್ಗೆ ನಿಮ್ಗೆ ತೊಂದರೆ ಆಗಿದೆ, ಅದಕ್ಕೆ ನಾವು ಇದನ್ನೇ ತಾನೇ ನಾವು ತಗೊಂಡು ಹೋಗಿದ್ದು. ಜನರು ಅದನ್ನ ನಂಬಿದ್ರು. ಇದನ್ನ ತಗೊಂಡು ಹೋಗ್ಬೇಕಾಗತ್ತೆ ಜನರ ಪರವಾಗಿ. ಅದು ಬಹಳ ಮುಖ್ಯ. ಜನರಿಗೇನೋ ಸಹಾಯ ಯಾರು ಮಾಡ್ತಾರೆ ಅವ್ರಿಗೆ ಋಣ ತೀರಿಸ್ತಾರೆ. ಅದು ನನಗನ್ಸುತ್ತೆ ಇವತ್ತು ವಿಶ್ವಾಸ ಇದೆ. ಮತ್ತೆ ಬಹಳ ಒಳ್ಳೆ ಪ್ರೋಗ್ರಾಮ್ ನ ಮಾಡ್ಕೊಂಡಿದ್ವಿ. ಈ 5 ಗ್ಯಾರಂಟಿಯನ್ನು ನಾವೇನು ಬಹಳ ಪ್ರಮುಖವಾಗಿ ನಾವು ಮುಂದೆ ತಗೊಂಡು ಹೋಗ್ತಾ ಇದೀವಿ. ಅದನ್ನ ಬಹಳ ಮುಖ್ಯ ನನಗನ್ಸುತ್ತೆ. ಸಾಮಾನ್ಯ ಜನರಿಗೆ ಬದುಕಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ನನಗನ್ಸುತ್ತೆ ಇದಿರುತ್ತೆ ಅಂತಕ್ಕಂಥದ್ದು ವಿಚಾರದ ಮೇಲೆ ನಾವು ಹೋಗ್ತಾ ಇದೀವಿ. ದಟ್ಸ್ ಮೋರ್ ದೆನ್ ಇನಫ್. ಸಾಕು ಜನೋ ಲೆವೆಲ್. ದಟ್ಸ್ ವೈ ವೇಣುಗೋಪಾಲ್ ಅವ್ರು ಹೇಳಿದ್ದು ಹೆದರ್ಕೊಂಡಿದ್ದಾರೆ ಅಂತ ಹೇಳಿ. ಆಮೇಲೆ ಇದು ಸತ್ಯ. ಅವ್ರ ಭಾವನೆ, ಆಕಾರ, ವಿಚಾರಗಳೆಲ್ಲ ನೋಡಿದ್ರೆ ಅವ್ರಿಗೆ ಇನ್ನೇನಿಲ್ಲ. ಸುಳ್ಳು ಹೇಳ್ಕೊಂಡು ಜುಮ್ಲಾ ಮಾಡ್ಕೊಂಡು ಹೋಗೋದು ಬಿಟ್ರೆ ಇನ್ನೇನಿಲ್ಲ. ಅದನ್ನ ಪಾಪ ರಾಜ್ಯಾಧ್ಯಕ್ಷರು ಅದೇ ಮಾಡ್ತಾರೆ, ಇಲ್ಲಿರೋ ಸಂಸದರು ಅದೇ ಮಾಡ್ತಾರೆ, ಎಲ್ಲರ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಬಡವರಿಗೆ ಒಂದು ಕಾರ್ಯಕ್ರಮ ಕೊಟ್ಟು ನಾವು ಕೇಳಿದೀವಿ ಅಲ್ಲಿ. ಸೋಷಿಯಲ್ ಮೀಡಿಯಾ, ಪೇಪರ್, ಪ್ರಿಂಟ್ ಮೀಡಿಯಾ ಎಲ್ಲದನ್ನೂ ಅನಲೈಸ್ ಮಾಡಿ ನೀವ್ ಹೇಳಿ, ಅವಾಗ ನಾ ಕೊಡ್ತೀನಿ. ನಾನು ಅದನ್ನ ಚರ್ಚೆ ಮಾಡಿದ ತಕ್ಷಣ ಒಬ್ರು ಅದು ವೆರಿ ಫ್ಯೂ ಪೀಪಲ್. ಅವ್ರು ಕೆಲವ್ರು ಏನ್ ಗೊತ್ತಾ, ಈಗ ಒಂದ್ ನಿಮಿಷ, ಎಷ್ಟೋ ಒಂದು ಬಿಜೆಪಿ ಅವರಪ್ಪ, ಯಡಿಯೂರಪ್ಪರ ಮನೇಲಿ ಇದಾರಲ್ಲ ಆಳುಗಳು, ಯಾರು ಭಾಗ್ಯದಲ್ಲಿ ಉಳಿತಾ ಇದಾರೆ, ಬದುಕ್ತಾ ಇದಾರೆ. ಆಮೇಲೆ ಒಂದ್ ನಿಮಿಷ ಅಲ್ಲ, ನಾನೇ ಅದೆಂತ PMGSY ಎಂತದ್ದು ಬರ್ತದಲ್ಲ, 2000 ರೂಪಾಯಿ ಇರ್ತದ. ನಮ್ ಮೋಸ್ಟ್ಲಿ ನನ್ನ ತೋಟದಲ್ಲಿ ಇರೋರ್ದು ಬರ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಯಾರು ನಿಜವಾಗ್ಲೂ ಸಹಕಾರ ಜಾಸ್ತಿ ಯಾರ್ದಾಗ್ತಾ ಇದೆ, ಕರೆಂಟ್ ಇದು ಯಾರ್ದಾಗ್ತಾ ಇದೆ, ಅದನ್ನು ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳೋದು, ಮತದಾರರು ದಯವಿಟ್ಟು ನಾವು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ಗೆ ಹಾಕಿದೆ ಅಂತ ನಾನು ಕೇಳೋ ಹಕ್ಕು. ಬಿಕಾಸ್ ನಮ್ಮ ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ಅವ್ರು ನಿಲ್ಸಿದೀವಿ, ಇಂಥ ಯೋಜನೆಯನ್ನು ಕೊಟ್ಟಿದೀವಿ, ಇಂಥ ಕಾರ್ಯಕ್ರಮ ಕೊಟ್ಟಿದೀವಿ. ಆದ್ರೆ ಮತದಾರರು ನೀವು ಮತ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಹಾಕಿ. ನೀವು ಫ್ರೀ ಬಸ್ ಅಲ್ಲಿ ಓಡಾಡಿ ಮೋದಿ ಅಂತ ಹೇಳ್ತೀರಿ, ನಿಮ್ ಮನೆಗೆ 10 kg ಅಕ್ಕಿ ಬಂದು ಮೋದಿ ಅಂತ ಹೇಳ್ತೀರಿ, 2000 ರೂಪಾಯಿ ತಿಂಗಳ ತಗೊಂಡು ಮೋದಿ ಅಂತ ಹೇಳ್ತೀರಿ. ಅದಕ್ಕೊಂದು ಮನೆಗೆ ಹೋಗಿದ್ದೆ 2000 ರೂಪಾಯಿ ಬಂದತ್ತಮ್ಮ ಅಂದ್ರೆ, ಇಲ್ಲ 3 ತಿಂಗಳಿಂದ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಬ್ಯಾಂಕಿಗೆ ಹೋಗಿಲ್ಲ ಅಂತ. ನಾನು ಏನ್ ಮಾಡ್ಬೇಕು ಹೇಳಿ ಅವ್ರಿಗೆ? ಅಂದ್ರೆ ಅವ್ಳು ಸೌಕಾರಲ್ಲ, ಇಲ್ಲ ಅಂದ್ರೆ ಅವಳೇನ್ ಬಡವ್ರ? ಅದ್ ನೋಡೋದಕ್ಕೆ ನಾನು ಹೇಳಿದೆ, ಏನಮ್ಮ ನೀವು 2000 ರೂಪಾಯಿ ಬರುತ್ತೆ, ಇಲ್ಲ ಮುಂಚೆ 4 ತಿಂಗಳು ಬಂತು, ಆಮೇಲೆ ನಾನು ನೋಡಕ್ ಹೋಗಿಲ್ಲ ಅಂತಾಳೆ. ಅಂದ್ರೆ ಅವಳಿಗೆ ಅವ್ಳು ಸೌಕಾರನ ಅಂತ ಹೇಳಿದ್ರೆ ಅದು ಇದು ಬಂತು. ಕರೆಂಟ್ ಬಿಲ್ಲು, ಇಲ್ಲ ಕರೆಂಟ್ ಬಿಲ್ ಫ್ರೀ ಬರ್ತದೆ, ಯಾಕೆಂದ್ರೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಹೆಂಗ್ಸು. ಬಂಗಾರಪ್ಪ ಅವರು ಮೀಟರ್ ಗೇಜ್ ನ ತಾಳ್ಗೊಪ್ಪದವ್ರು ತಗೊಂಡು ಹೋಗೋದವ್ರು ತಿಳ್ಕೊಳ್ಳಿ. ನಾನು ಡೇಟ್ ಕೊಡ್ತೀನಿ ಬೇಕಾರೆ ನಿಮಗೆ. ಇವ್ರು ಹೋಗಿ ಫ್ಲಾಗ್ ಆಫ್ ಮಾಡಿರೋದೊಂದು ಬಿಟ್ರೆ ಇನ್ನೇನು ಮಾಡಿಲ್ಲ. ಲಲ್ಲು ಪ್ರಸಾದ್ ಯಾದವ್ ನೆನ್ಪಿಟ್ಕೊಳ್ಳಿ, ನಮ್ಮಪ್ಪ ಅವಾಗ KCP SP ಅಲ್ಲಿ ನಾನು ಕೊಡ್ಬೇಕಲ್ಲ ಲೆಕ್ಕ ನಿಮಗೆ. ನಾನು ಹೇಳ್ತೀನಲ್ಲ, ಅದು ಜನರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಸತಿ ಅಂತ ಹೇಳಕ್ಕಾಗುತ್ತೆ. ಆಮೇಲೆ ಇನ್ನೊಂದು, ಹೌದು ಅಭಿವೃದ್ಧಿ, ನಾನು ಒಂದು ಖಂಡನೆ ಮಾಡ್ತೀನಿ ಒಂದು ಅಭಿವೃದ್ಧಿನ. ನೀವಿಲ್ಲಿ ರೈಲ್ವೆ ಹೊಳೆ ಇದಾದ್ಮೇಲೆ ನೀವು ಆ ಕಡೆ ಈ ಕಡೆ ಬಂದ್ಬಿಡ್ರಿ, ನಿಮ್ ಫ್ರೆಂಡ್ ಮೇಲ್ಗಡೆಯಿಂದ ತಳಕ್ ಬರ್ಲಿ, ನೀವು ಮೇಲ್ಗಡೆ ಹೋಗ್ರಿ ನೋಡೋಣ. ನೋಡಿದೀರ ನೀವು? ಹೌದು, ಬೇರೆ ಕಡೆಗೆ ಆಗಿದೆ ಬಿಡಿ. ಆಮೇಲೆ ನ್ಯಾಷನಲ್ ಹೈವೇ ಎಷ್ಟು ವರ್ಷ ರೀ? ಇವ್ರು 10 ವರ್ಷ ತಾನೇ MP ಆದವರು. 2009ರಿಂದ ಯಡಿಯೂರಪ್ಪ ಎಷ್ಟು ಸತಿ ಚೀಫ್ ಮಿನಿಸ್ಟರ್ ಆದ್ರು, ಅವ್ರ ಪಕ್ಷ ಎಷ್ಟು ಸತಿ ಚೀಫ್ ಮಿನಿಸ್ಟರ್ ಆಗಿತ್ತು. ವೈ ಹೈವೇ ವಾಸ್ ನಾಟ್ ಡನ್, ಕಂಪ್ಲೀಟೆಡ್ ಅಂತ ಹೇಳಿ ಏನ್ರಿ ನಿಮ್ಗೆ ಯೋಗ್ಯತೆ ಇದೆ? ನಿಮ್ಮ ಮ್ಯಾನಿಫೆಸ್ಟೋ ಹಾಕೋತೀರಾ? ಹಕ್ಕುಪತ್ರನ ಏನು ಶರಾವತಿ ಸಂತ್ರಸ್ತು ಕಾಂಗ್ರೆಸ್ ಪಕ್ಷದ ಪಾಪದ ಕುಡಿ ಅಂತ. ನಿಮ್ಮಂತ ಸುಳ್ಳುಗಾರ ಯಾರಿಲ್ಲ ತಿಳ್ಕೊಳ್ಳಿ. ಬೊಮ್ಮಾಯಿ ಅವ್ರು ತಾನೇ ಕ್ಯಾನ್ಸಲ್ ಮಾಡಿದ್, ನೀವೇ ಪೇಪರ್ ಅಲ್ಲಿ ಬರ್ತೀರಾ, ಅದನ್ನ ಚರ್ಚೆ ಮಾಡ್ತೀರಾ ನೀವು? ಮಾಡಿ ಚರ್ಚೆನ ನನ್ನ ಹತ್ರ. ಸರ್ಕಾರದಲ್ಲಿ ಇದೀನಿ ನಾನು, ರಾಜ್ಯ ಸರ್ಕಾರದಲ್ಲಿ ನಾನು ಏನ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ. 12 ಮೀಟಿಂಗ್ ಮುಗಿಸಿದೀನಿ. ಈಗಲೂ ಕೂಡ ಬಿಕಾಸ್ ಇಟ್ ಇಸ್ ಎಲೆಕ್ಷನ್ ಟೈಮ್, ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಿವರೆಗೂ ಇದೆ ನಾನು ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ಅಷ್ಟೇ. ನಮಗೆ ಕೇಂದ್ರ ಸರ್ಕಾರದ ಸಹಕಾರ ಬೇಕು. ಇಷ್ಟು ದಿವಸ ಇವ್ರು ಯಾರು ಬಾಯಿ ಉಸಿರೇ ಬಿಡ್ಲಿಲ್ಲಲ್ಲ, ಯಾಕೆಂದ್ರೆ ಮೋದಿ ಅವ್ರ ಹೆಸರಲ್ಲಿ ನಾವು ಗೆದ್ದಿದ್ದು ಅಂತಾರೆ. ಇನ್ನೂ ನಾಳೆ ಮೋದಿ ಅವ್ರ ಹೆಸರಲ್ಲಿ ಗೆದ್ರೆ ಇವ್ರ ಕತೆ ಏನಾಗಬೇಕು? ಇಲ್ಲ ಇದಾರಲ್ಲ
ನಮ್ಮ ಮಾತುಗಳು ಏನಾಗ್ಬೇಕು, ನಮ್ಮ ಹೋರಾಟಗಳು ಏನಾಗ್ಬೇಕು. ಐ ನೀಡ್ ಸಮ್ ಅಲ್ಲ, ನನ್ಗೂ ಶಕ್ತಿ ಬೇಕಲ್ವಾ? ಅದನ್ನ ತಾನೇ ಕೇಳ್ತಾ ಇರೋದು. ಮನುಷ್ಯನ ಹಂಗೆ ಓಡಿಸ್ಬಿಡ್ತೀರಾ ನೀವು? ಟ್ರೈನ್ ಯಾಕೆ 10 ವರ್ಷ ತಗೊಂಡ್ರಿ ನೀವು? ಈಗ ಸರ್ವೆ ಮಾಡ್ಸಕ್ ಹೊಂಟಿದ್ರು. ರೈತರಿಗೆ ಮಾತಾಡ್ದೆ, ನಾನ್ ಕುತ್ಕೊಂಡು ಕೂರ್ಸಿ ತೀರ್ಥಹಳ್ಳಿಯನ್ನ ಮಾತಾಡಿದೀನಿ, ನೀವೆಲ್ಲ ಹೋಗಿ ಕವರ್ ಮಾಡಿದಿರಿ. ಇದನ್ನ ನಾನು ಹೇಳ್ತಾ ಇದ್ದಲ್ಲ, ಅಭಿವೃದ್ಧಿ ಆಗಿಲ್ಲ, ಅವ್ರು ಮಾಡಿಲ್ಲ. ಜನರಲ್ ಆಗಿ ಯಾವ್ದೇ ಸರ್ಕಾರ ಇದ್ರು ಕೂಡ ಕೆಲವು ಕೆಲಸಗಳಾಗ್ತವೆ. ಬಿಜೆಪಿ ಸರ್ಕಾರದಲ್ಲಿ ಹಂಗೆ ಹಪ್ಪಳ ಇದ್ದಂಗೆ ಇರುತ್ತೆ. ಅದಕ್ಕೆ ನನ್ನ ಚುನಾವಣೆಯಲ್ಲಿ ನಾನು ಹೇಳಿದ್ದೆ, ಟಾರ್ ಹಪ್ಪಳ ಬಿಜೆಪಿ ಅವ್ರದ್ದು ಒಂದು ಸ್ಯಾಂಪಲ್. ಏನಂದ್ರೆ ಈ ರೋಡ್ ಹಾಕ್ತಾರಲ್ಲ, ಒಂದು ಕರೆಕ್ಟ್ ಒಂದು 3-4 ಮಂತ್ಸಿಗೆ ಹಪ್ಪಳದ ತರ ಇರುತ್ತೆ. ಅದು ಬಿಜೆಪಿ ಬ್ರ್ಯಾಂಡ್ ಟಾರ್ ಹಪ್ಪಳ ಅಂತ ಹೇಳಿರ್ತಾರೆ. ನನ್ನ ಕ್ಷೇತ್ರದಲ್ಲಿ ಬರ್ರಿ, ನನ್ನ ಗ್ರಾಮ, ನನ್ನ ರಸ್ತೆ, ನೀವು ಈಗ ಹೋಗಿ ಚೆಕ್ ಮಾಡಿ ನನಗೆ ಬೇಕಾದ್ರೆ ಯಾವ್ದಾದ್ರು ಫೋಟೋ ಹಾಕ್ಕಳಿಸಿ. ಯಾರೋ ಒಂದು ಚಿಕ್ಕ ಗುಂಡಿ ಇರ್ಬೋದು, ಅದ್ರ ರೋಡ್ಸ್ ಆರ್ ಸೋ ನೈಸ್. ಯಾಕಂದ್ರೆ ಹೊಲಸು ತಿನ್ಬಿಟ್ಟು ಹೊಲಸು ತಿನ್ಬಿಟ್ಟು ಮಾಡ್ಲಿಲ್ಲ ನಾನು. ಇದು ಅಭಿವೃದ್ಧಿ.